ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಾಕ್ಷ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ವಿರುದ್ಧ ಗಂಭೀರವಾದ ಆರೋಪ ಸಿಡಿದಿದೆ. ಈಗ ಬಹಳಷ್ಟು ವಿಚಾರಗಳಲ್ಲಿ ಕೇಸು ಡಾಕ್ಯುಮೆಂಟ್ಸ್ ಅಂತ ಸಹಜವಾಗಿ BJPಯ ವಿರುದ್ಧ ಸಮರವನ್ನೇ ಸಾರಿದ್ದ ಹಂತದಲ್ಲೂ ಕೂಡ BJPಗರಿಗೆ ಬಿಸಿ ಮುಟ್ಟಿಸ್ಕೊಂಡೇ ಬಂದಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂಕಷ್ಟ ಎದುರಾಯ್ತಾ. ಮೊದಲ ಬಾರಿಗೆ ಪ್ರಿಯಾಂಕ್ ಖರ್ಗೆ ಮುಖದಲ್ಲಿ ಕಂಟಕದ ಒಂದು ಆತಂಕದ ಭಾವ ಮೂಡಿತ್ತ. ಹಾಗಾದರೆ ಸದ್ಯ ಈಗ BJPಗೆ ಸಿಕ್ಕಿರೋ ಅಸ್ತ್ರ ಏನು? ಡೆತ್ ನೋಟ್ನಲ್ಲಿ ಹೊರಬಿದ್ದಿರುವ ಸೀಕ್ರೆಟ್ಸ್, ಹಾಗೆ ಈಗ BJP ಇದನ್ನು ಇಷ್ಟು ಸ್ಟ್ರಾಂಗ್ ಆಗಿ ಹಿಡ್ಕೊಳ್ಳೋದಕ್ಕೆ ಕಾರಣ ಏನು? ನಿಜಕ್ಕೂ ರಾಜೀನಾಮೆ ಕೊಡೋ ತನಕ ಈ ಕೇಸನ್ನು ತಗೊಂಡು ಹೋಗಬಹುದಾ? ಮೃತಪಟ್ಟಿರುವ ಸಚಿನ್ ಕುಟುಂಬಸ್ಥರು ಮಿನಿಸ್ಟರ್ಗೆ ಶಾಕ್ ಕೊಟ್ಟಿದ್ದಾರೆ. ಈಗ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಚಿನ್ ಆತ್ಮಹತ್ಯೆ ಆದರೂ ಕೂಡ ಯಾರು ಒಬ್ಬರು ಮಿನಿಸ್ಟರ್ ಕೂಡ ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನೋ ಆಕ್ರೋಶ ಭುಗಿಲೆದ್ದಿದೆ. ಅದಾದ್ಮೇಲೆ ಉಸ್ತುವಾರಿ ಸಚಿವರಲ್ಲಿಗೆ ಹೋಗಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಖಂಡ್ರೆ ಅವರನ್ನೇ ತರಾಟೆಗೆ ತಗೊಂಡಿದ್ದಾರೆ. ಯಾಕೆ ಆ ರೀತಿ ಎದೆಗೊಂದು ನಿರ್ಧಾರ ತಗೊಳ್ಬೇಕು ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ನನ್ನನ್ನಾದರೂ ಬಂದು ಸಂಪರ್ಕ ಮಾಡಬಹುದಿತ್ತು, ಕೇಳಬಹುದಿತ್ತು ಅಂತ. ಆಗ ಜೀವ ಬೆದರಿಕೆ ಹಾಕಿ ಉಸಿರುಗಟ್ಟಿಸಿಟ್ರೆ, ಪ್ರಭಾವಿಗಳೆಲ್ಲ ಸೇರ್ಕೊಂಡು ಉಸಿರುಗಟ್ಟಿಸಿಟ್ರೆ ಏನು ಮಾಡೋಕ್ಕಾಗತ್ತೆ ಅಂತ ಮನೆಯವ್ರು ಪ್ರಶ್ನೆ ಮಾಡೋದು. ಪೊಲೀಸರ ಮೊರೆ ಹೋದ್ರೆ ಅಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂದರೆ ಇನ್ನು ಯಾರನ್ನು ಕೇಳೋಕ್ಕಾಗತ್ತೆ? ಎಲ್ಲರೂ ಹೋಗಿ ಮಿನಿಸ್ಟ್ರನ್ನೇ ಭೇಟಿ ಆಗೋಕ್ಕಾಗತ್ತಾ? ಈಗ ಡೆತ್ ನೋಟ್ನಲ್ಲಿರುವಂಥ ಅಂಶಗಳು BJP ಮಾಡ್ತಿರೋ ಆರೋಪ ಎಲ್ಲ ಏನು? ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿಸಲಾಗಿತ್ತು ಅಂತ ಅವರ PA ಮೂಲಕ ಇಷ್ಟೆಲ್ಲ ಡಿಮ್ಯಾಂಡ್ ಇದ್ದಿದ್ದು. ಭೇಟಿ ಮಾಡಿಸಿದ್ರು, ಬಟ್ ಈ ದುಡ್ಡಿಗೆ ಸಂಬಂಧಪಟ್ಟಂತೆಯೋ ಮತ್ತೊಂದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದ್ಸಲ ಭೇಟಿ ಆಗಿತ್ತು ಅನ್ನೋ ಅಂಶ ಆರೋಪ ಎಲ್ಲ ಕೇಳಿ ಬಂದಿದೆ. ಸೊ ನೇರವಾಗಿ ಪ್ರಿಯಾಂಕ್ ಖರ್ಗೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು BJP ಮಾಡ್ತಿರೋ ಆರೋಪ. BJP ವಿರುದ್ಧ ಸೋಷಿಯಲ್ ಮೀಡಿಯಾ ವಿರುದ್ಧ ಅಂದರೆ BJPಯ ಸೋಷಿಯಲ್ ಮೀಡಿಯಾ ವಿರುದ್ಧ ಹಲವು ಕೇಸ್ಗಳನ್ನು ಹಾಕಿದ್ದೀನಿ, ಮಾನನಷ್ಟ ಮೊಕದ್ದಮೆ. ಈಗ ಉತ್ತರಕ್ಕೆ ಕಾಯ್ತಾ ಇದ್ದೀನಿ. ಅದು ಹೆಂಗೆ ನಾನು ರಾಜೀನಾಮೆ ಕೊಟ್ಬಿಡೋಕ್ಕಾಗುತ್ತೆ? ಅವ್ರು ಹೇಳಿದ್ರೆ ನಾನು ಇಳಿಬೇಕಾ? ಜಪ್ಪಯ್ಯ ಅಂದರೂ ಇಳಿಯಲ್ಲ ಅಂತ BJP ಸೆಡ್ ಹೊಡೆದಿದ್ದಾರೆ ಪ್ರಿಯಾಂಕ್ ಖರ್ಗೆ. ತನಿಖೆ ಆಗಲಿ, ಯಾವುದರಿಂದ ಬೇಕಾದರೂ ತನಿಖೆ ಮಾಡಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಸೆಡ್ ಹೊಡೆದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇದ್ರ ನಡುವೆ ಈಗ BY ವಿಜಯೇಂದ್ರ, BJP ನಿಯೋಗ ಎಲ್ಲ ಸಚಿನ್ ಮನೆಗೆ ವಿಸಿಟ್ ಹಾಕಿ ಇದು ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಮಿನಿಸ್ಟ್ರಿಗೆ ಮಾತ್ರ, ಸಚಿವ ಈಶ್ವರ್ ಖಂಡ್ರೆ ಅವ್ರಿಗೆ ಮಾತ್ರ ಸಚಿನ್ ಮನೆ, ಅವರು ಸಹೋದರಿಯರು, ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಮುಗಿಬಿದ್ದಿದ್ದಾರೆ. ಆ ದೃಶ್ಯ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೀತಾ ಇದೆ. ಮುಖಾಂತರ ಯಾರು ಹೇಳಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ. ಮಧ್ಯಮ ವರ್ಗ ನಿರ್ಲಕ್ಷ್ಯ ಮಾಡಿದ್ದು ಅವ್ರದ್ದು ತಪ್ಪಿದೆ. ಈಗಾಗಲೇ ಇಬ್ಬರಿಗೆ ಸಸ್ಪೆಂಡ್ ಮಾಡಿ ನಿಮ್ಮ ಹೇಳಿಕೆ ತಗೋತಾರೆ. ನಿಮ್ಮ ಹೇಳಿಕೆ ತಗೊಂಡು ಅದಕ್ಕೆ ಹೊರತುಪಡಿಸಿನೂ ನಿಯಮಾನುಸಾರ ತನಿಖೆ ನಡೀತಾ ಇದೆ. ತನಿಖೆ ಆಧಾರದ ಮೇಲೆ ಅವ್ರ ಮೇಲೂ ಕ್ರಮ ಆಗ್ತದೆ. ಅದು ನಿಮ್ಗೆ ಭರವಸೆ ಕೊಡ್ತಾ ಇದೆ. ಹಾಗಾದ್ರೆ ಈ ರೀತಿ ನಮ್ಮನ್ನ ಬೆದರಿಸಿದ ಮೇಲೂ ಕೂಡ ಅವ್ರ ವಿರುದ್ಧ, ದೊಡ್ಡವ್ರ ವಿರುದ್ಧ ಸಿಡಿದದ್ದು ನಾವು ಹೊರಗಡೆ ಎಲ್ಲಿ ಬರೋಕ್ಕಾಗ್ತಿತ್ತು ಅನ್ನೋ ಅರ್ಥದ ಮಾತುಗಳನ್ನಾಡಿ ಸಚಿವರನ್ನ ಪ್ರಶ್ನೆ ಮಾಡ್ತಾರೆ. ಆಯಿತು, ಎಲ್ಲ ರೀತಿ ನ್ಯಾಯ ಕಲ್ಪಿಸ್ಕೊಡ್ತೀವಿ ಅಂತ ಆಮೇಲೆ ಸಮಾಧಾನ ಮಾಡಿ ಬರ್ತಾರೆ ಈಶ್ವರ್ ಖಂಡ್ರೆ ಅವರು. ಈಗ BJPಗರೆಲ್ಲ ಅಲ್ಲಿಗೆ ಮನೆಗೆ ವಿಸಿಟ್ ಮಾಡಿ ಸಹಜವಾಗಿ ರಾಜಕೀಯ ಅಸ್ತ್ರವನ್ನು ಕೈಗೆತ್ಕೊಂಡಿದ್ದಾರೆ. BJPಗೆ ಸಿಕ್ಕಿರೋ ಇನ್ನೊಂದು ಅಂಶ, ಡೆತ್ ನೋಟ್ನಲ್ಲಿ BJPಯ 3 ಮುಗಿಸೋದಕ್ಕೆ ಪ್ಲ್ಯಾನ್ ಆಗಿತ್ತು ಅನ್ನೋದು ಕೂಡ ಉಲ್ಲೇಖ ಆಗಿದೆ. ಹಲವರ ಹೆಸರುಗಳು ಉಲ್ಲೇಖ ಆಗಿದೆ. ಇದೊಂದು ಖರ್ಗೆ ಅವರ ಕಂಟ್ರೋಲಲ್ಲಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ಹೇಳಿದಂತೆ ನಡೆದುಕೊಳ್ಳುವಂಥ ರಿಪಬ್ಲಿಕ್ ಅನ್ನೋ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ದೊಡ್ಡ ಖರ್ಗೆ ಅವರು ತಮ್ಮ ಪುತ್ರನ ಈ ಎಲ್ಲ ಕೆಲಸಗಳನ್ನು ನೋಡಿ ಕಣ್ಮುಚ್ಕೊಂಡಿದ್ದಾರಾ? ಸಿದ್ದರಾಮಯ್ಯನವ್ರು ಏನು ಮಾಡ್ತಿದ್ದಾರೆ ಅಂತ BJP ಮುಗಿಬೀಳ್ತಾ ಇದೆ. ಶತಾಯಗತಾಯ ರಾಜೀನಾಮೆ ಪಡಿಲೇಬೇಕು. ಸರಿ, ಈಶ್ವರಪ್ಪನವ್ರ ರಾಜೀನಾಮೆಗೆ ಯಾಕೆ ಅವತ್ತು ಹಠ ಹಿಡಿದ್ರಿ ಅಂತ ಈಗ BJPಗೆ ಸಹಜವಾಗಿ ಸಿಕ್ಕೋ ಅಸ್ತ್ರ. ಇದೇ ರೀತಿ ಆಗಿತ್ತು ತಾನೆ ಆ ಕೇಸ್ ಕೂಡ.
ಆವತ್ತು ಲಕ್ಷ್ಮೀ ಹೆಬ್ಬಾಳ್ಕರಿಂದ ಹಿಡಿದು ಬೇರೆ ಬೇರೆ ನಾಯಕರೆಲ್ಲ ಸಿಡ್ದೆದ್ದಿದ್ರು. ಈಶ್ವರಪ್ಪ ರಾಜೀನಾಮೆ ಕೊಡಲೇಬೇಕಾಯ್ತು. ಈಗ ಪ್ರಿಯಾಂಕ್ ಖರ್ಗೆ ಅವರು ಅದೇ ಮಾದರಿಯಲ್ಲಿ ಕೆಳಗಿಳಿಯಲೇಬೇಕು. ಇಳಿಯೋ ತನಕ ನಾವು ಹೋರಾಟವನ್ನು ನಿಲ್ಲಿಸಲ್ಲ, ಇದು ದಿನೇ ದಿನೇ ತೀವ್ರವಾಗ್ತಾ ಹೋಗುತ್ತೆ ಅಂತ ಹೋರಾಟ ಕೈಗೆತ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಯಾವ ರೀತಿ ಕೈ ಆಡಿಸ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ, ಏನೇನು ನಡೀತಿದೆ ಅಂತೆಲ್ಲ ಒಬ್ಬರಾದ್ಮೇಲೆ ಒಬ್ಬರು ಛಲವಾದಿ ನಾರಾಯಣ ಸ್ವಾಮಿ ಅವರು, ಇಲ್ಲಿ ರವಿಕುಮಾರ್ ಅವರು, ಬೇರೆ ಬೇರೆ ನಾಯಕರೆಲ್ಲ ಮುಗಿಬೀಳ್ತಿದ್ದಾರೆ. ವಿಜಯೇಂದ್ರ, BJPಯ ಪ್ರಮುಖ ನಾಯಕರೆಲ್ಲರೂ ಕೂಡ ಸಚಿನ್ ಕೇಸಲ್ಲಿ ಬಹಳ ಗಂಭೀರವಾದ ಹೋರಾಟವನ್ನು ಮಾಡೋದಕ್ಕೆ ನಿಂತು ಬಿಟ್ಟಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರ ವಿಚಾರದಲ್ಲಿ ಪಕ್ಷದ ಒಳಗಡೆ ಯಾರಿಗಾದರೂ ಇರಸು ಮುರುಸು ಇದ್ದಿದ್ದೇ ಹೌದಾದರೆ ಸಹಜವಾಗಿರತ್ತಲ್ಲ. ಅವರು ಇವ್ರ ಇಲಾಖೆಯಲ್ಲಿ ಅವ್ರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಆರೋಪಗಳು, AICC ಅಧ್ಯಕ್ಷರ ಮಗ ಅನ್ನೋ ಕಾರಣಕ್ಕೆ ತಮ್ಮ ಕಂಟ್ರೋಲ್ ತಗೊಳಕ್ಕೆ ನೋಡಿದ್ರಪ್ಪ, ಇಂಥದ್ದೆಲ್ಲ ಒಂದಿಷ್ಟು ಆರೋಪಗಳು ಸಹಜವಾಗಿ ಸ್ವಪಕ್ಷದ ಒಳಗಡೆ ಇರ್ತಾವಲ್ಲ. ಅಂಥವರೆಲ್ಲರೂ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಒಳಗೇಟು ಕೊಡುವಂಥ ಸಾಧ್ಯತೆಗಳಿವೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪಕ್ಷ ಮತ್ತು ವಿರೋಧ ಪಕ್ಷದ ಕಡೆಯಿಂದ ಒಂದಿಷ್ಟು ಸಂಕಷ್ಟ ಎದುರಾಗೋ ಹಾಗೆ ಕಾಣಿಸುತ್ತೆ. ನಿನ್ನೆ ಮೊದಲ ಬಾರಿ ಪ್ರೆಸ್ ಮೀಟ್ ಮಾಡಿದಾಗ ಏನೇ ಅಬ್ಬರಿಸಿದ್ರು, ನೀವು ಹೇಳಿಬಿಟ್ಟು ರಾಜೀನಾಮೆ ಕೊಡಬೇಕಾ, ಆಗಲಿ ತನಿಖೆ ಅಂತ ಏನೇ ಹೇಳಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಮುಖದಲ್ಲಿ ಒಂದು ಟೆನ್ಷನ್ ಇತ್ತು. ಯಾಕಂದರೆ ಬೇರೆ ಯಾರ್ಯಾರೋ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಅದು ಬಹಳ ತುಂಬ ಚೆನ್ನಾಗಿ ಪರಿಚಯ ಇದ್ದ ವ್ಯಕ್ತಿ, ಅವರ PA. ಆತನ ಇನ್ವಾಲ್ವ್ಮೆಂಟ್ ಬಗ್ಗೆನೇ ಡೆತ್ ನೋಟಲ್ಲಿದೆ. ಆ ಡೆತ್ ನೋಟ್ ಕೂಡ ರಿಯಲ್ ಅಲ್ವಾ ಫೇಕ್ ಇರ್ಬೋದು, ಯಾರು ಗೊತ್ತು, ತನಿಖೆ ಆಗಲಿ ಅಂತಿದ್ದಾರೆ ಅವರು. ಸೊ ಇದು ಯಾವುದು ತನಿಖೆ ಆಗಿಲ್ಲ, ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಉತ್ತರ. ಆದರೆ ಅಷ್ಟು ಸಲೀಸಿಲ್ಲ. ಗುತ್ತಿಗೆದಾರನ ಆತ್ಮಹತ್ಯೆ ಕೇಸ್ ಆಗಿರೋದ್ರಿಂದ ಒಂದಿಷ್ಟು ಟೆನ್ಷನ್ ಆವರಿಸ್ಕೊಳ್ಳೋ ರೀತಿ ಕಾಣಿಸ್ತಿದೆ. ಈಗ ಜಗದೀಶ್ ಶೆಟ್ಟರ್, ಬೇರೆ ಬೇರೆ ನಾಯಕರೆಲ್ಲ ಹೇಳ್ತಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ PA ಇಂದ ಅವತ್ತು SDA ಸೂಸೈಡ್, ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿಂದ ಗುತ್ತಿಗೆದಾರನ ಕಥೆ ಹೀಗಾಯಿತು, ತಕ್ಷಣ ಈ ಇಬ್ಬರು ಮಿನಿಸ್ಟರ್ಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಹೋರಾಟ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.